ದೇವರಾದ ಯೇಸುಕ್ರಿಸ್ತರ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ. ಇವತ್ತು ಒಂದೇ ಒಂದು ವಿಷಯವನ್ನು ಮಾತ್ರ ನೋಡಲಿದ್ದೇವೆ. ಬಹಳ ಮುಖ್ಯವಾದ ವಿಷಯವನ್ನು ನೋಡಲಿದ್ದೇವೆ. ಸಂಚಲನಾತ್ಮಕವಾದ ವಿಷಯವನ್ನು ನೋಡಲಿದ್ದೇವೆ. ಬನ್ನಿ ನೋಡೋಣ. ಈ ವಾರ ಲೋಕವನ್ನೇ ಆಶ್ಚರ್ಯಚಕಿತ ಮಾಡಿದಂಥ ಒಂದು ವಿಷಯ ಏನೆಂದರೆ, ಡೊನಾಲ್ಡ್ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ. ಟ್ರಂಪ್ 2.0 ಎಂಬುದಾಗಿ ಹೇಳುತ್ತಾರೆ. ಡೊನಾಲ್ಡ್ ಟ್ರಂಪ್ ಬರುವುದಕ್ಕೆ ಬಹಳ ಮುಖ್ಯವಾದ ಕಾರ್ಯಗಳು ಏನು? ಅವರು ಬರುವುದಕ್ಕಿಂತ ಮುಂಚೆ ಅನೇಕ ಕಾರ್ಯಗಳು ಮಾತನಾಡಲಾಯಿತು, ಅನೇಕ ವಿಷಯಗಳು ಹೇಳಲಾಯಿತು. ಅವರು ಬಂದ್ರೆ ಹಾಗಾಗುತ್ತದೆ, ಹೀಗಾಗುತ್ತದೆ. ಕೆಲವರು ಹೇಳುತ್ತಾರೆ ಅವರು ಬಂದ್ರೆ ಲೋಕದ ಎಲ್ಲಾ ಸಮಸ್ಯೆಗಳನ್ನು ಕೂಡ ಸಾಲ್ವ್ ಮಾಡುತ್ತಾರೆ, ಆ ರೀತಿಯಾಗಿ ಹೇಳಿದ್ರು. ಇನ್ನು ಕೆಲವರು ಹೇಳಿದ್ರು ಅವರು ಬಂದ್ರೆ ಸಮಸ್ಯೆ ಅಧಿಕವಾಗುತ್ತದೆ ಎಂಬುದಾಗಿ. ನಿಜವಾಗಿಯೂ ಡೊನಾಲ್ಡ್ ಟ್ರಂಪ್ ಪದವಿಗೆ ಬಂದ ನಂತರ ನಡೆದ ಬಹಳ ಮುಖ್ಯವಾದ ಸಂಭವಗಳು ಏನು? ಹೈಲೈಟ್ಸ್ ಆಗಿ ಕೆಲವು ವಿಷಯಗಳನ್ನು ಮಾತ್ರ ನಾವು ಇಂದು ನೋಡಲಿದ್ದೇವೆ. ಟ್ರಂಪಿನ ಬಹಳ ಮುಖ್ಯವಾದಂಥ ನಿಲುವು ಏನೆಂಬುದಾಗಿ ನೋಡುವುದಾದರೆ, ಮೇಲ್ ಫಿಮೇಲ್ ಎರಡೆರಡು ಲಿಂಗ ಮಾತ್ರ ಇದೆ, ಮೂರನೇ ಲಿಂಗ ಇಲ್ಲ ಎಂಬುದಾಗಿ ಅವರು ಹೇಳಿದರು. ಅವರು ಆಕ್ಚುಯಲ್ ಆಗಿ ಏನ್ ಹೇಳುವುದಕ್ಕೆ ಬರುತ್ತಿದ್ದಾರೆ ಅಂದರೆ, ಟ್ರಾನ್ಸ್ಜೆಂಡರ್ ಇಲ್ಲ ಎಂದು ಅವರು ಹೇಳುವುದಕ್ಕೆ ಬರಲಿಲ್ಲ. ಟ್ರಾನ್ಸ್ಜೆಂಡರ್ ಒಂದು ಗಂಡಾಗಿ ಇರುತ್ತಾರೆ ಅಥವಾ ಹೆಣ್ಣಾಗಿ ಇರುತ್ತಾರೆ. ಖಂಡಿತವಾಗಿ ಅವರು ಗಂಡಾಗಿ ಅಥವಾ ಹೆಣ್ಣಾಗಿ ಮಾರ್ಪಟ್ಟಿರುತ್ತಾರೆ. ಆದರೆ ಅವರು ಹೇಳುವುದಕ್ಕೆ ಬಂದದ್ದು ಅದಲ್ಲ. ಅವರು ಹೇಳುವುದಕ್ಕೆ ಬಂದದ್ದು LGBT. ಆ ಕಾರ್ಯವನ್ನೇ ಅವರು ರಿಮೂವ್ ಮಾಡುತ್ತಾ ಇದ್ದಾರೆ, ಒಟ್ಟಾಗಿ ರಿಮೂವ್ ಮಾಡುತ್ತಿದ್ದಾರೆ. ಅದೇನೆಂದರೆ, ಅದು ಅಮೆರಿಕದಲ್ಲಿ ಕಾನೂನಾಗಿ ಮಾರ್ಪಟ್ಟು ಆ ಕಾನೂನನ್ನು ಫಾಲೋ ಮಾಡದೇ ಇರುವವರಿಗೆ ದಂಡನೆ ಕೊಡುವಷ್ಟರ ಮಟ್ಟಿಗೆ ಇತ್ತು. ಈಗ ಒಳಗೆ ಬಂದವರು ಮೊದಲನೇದಾಗಿ ಮಾಡಿರುವಂತ ಮೇಲ್ ಫಿಮೇಲ್. ಇದರಲ್ಲಿ ದೊಡ್ಡ ಆಶ್ಚರ್ಯ ಏನೆಂದರೆ, ಅನೇಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನೆಂದರೆ, ಮೇಲ್ ಜೆಂಡರ್ ಫಿಮೇಲ್ ಬಿಟ್ಟರೆ LGBTQ ಇಲ್ಲ ಎಂದು ಹೇಳಿದ್ದಕ್ಕೆ. ಆದರೆ ಕೆಲವರು ಬೆಂಬಲವನ್ನು ನೀಡುತ್ತಾ ಇದ್ದಾರೆ, LGBTQ ಇದೆ ಎಂಬುದಾಗಿ, ಅದಕ್ಕೆ ಹಕ್ಕುಗಳು ಬೇಕು ಎಂಬುದಾಗಿ. ಆ ಕೆಲವರಿಗೋಸ್ಕರವಾಗಿ ಸರ್ಕಾರವೇ ಬದಲಾಯಿತು ಜೋ ಬಿಡನ್ ಅವರ ಕಾಲದಲ್ಲಿ. ಈಗ ಅವರು ಬಂದು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಅದು ಸರಿನಾ ತಪ್ಪಾ ಎನ್ನುವಂತ ವಾದ ಲೋಕ ಪ್ರಕಾರವಾಗಿ ಇದ್ದರೂ ಬಿಬ್ಲಿಕಲ್ ಆಗಿ ಇದು ಸರಿ. ಬೈಬಲ್ ನಮಗೆ ಇದನ್ನು ತಪ್ಪು ಎಂದು ಹೇಳುತ್ತದೆ. ನಾವು ಇದನ್ನು ಫಾಲೋ ಮಾಡಬಾರದು. ಈಗ ಆಶ್ಚರ್ಯಕರವಾಗಿ ಟ್ರಂಪ್ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅವರಿಗಾಗಲೇ ಅನೇಕ ಸಾರಿ ಹೇಳಿದ್ದಾರೆ, ಈಗ ಮೂರನೇ ಲಿಂಗ ಅಂದ್ರೆ LGBTQ ಈ ರೀತಿಯಾಗಿ ಅನೇಕ ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ. ಈ ಕಾರ್ಯವನ್ನು ಅವರು ವಿರೋಧಿಸಿದ್ದಾರೆ. ಇದು ಅವರು ಮೊದಲನೇದಾಗಿ ಮಾಡಿದ್ದು. ಎರಡನೆಯದಾಗಿ ಟ್ರಂಪ್ ಮಾಡುತ್ತೇನೆ ಎಂಬುದಾಗಿ ಹೇಳಿರುವಂತದ್ದು ಏನೆಂದರೆ, 3 ಮುಖ್ಯವಾದ ದೇಶಗಳನ್ನು ತಮ್ಮೊಂದಿಗೆ ಸೇರಿಸಿಕೊಳ್ಳುತ್ತೇವೆ ಎಂಬುದಾಗಿ ಹೇಳಿದ್ದಾರೆ. ಅಮೆರಿಕದೊಂದಿಗೆ ಒಂದು ಗ್ರೀನ್ಲ್ಯಾಂಡ್. ಈ ಗ್ರೀನ್ಲ್ಯಾಂಡ್ ಸೇರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದಾಗ ಅದಕ್ಕೆ ಅನೇಕ ವಿರೋಧ ವ್ಯಕ್ತವಾಯಿತು. ಈಗ ಮುಂದಿನ ದೇಶ ಅವರು ಸೇರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿರುವಂಥದ್ದು ಯಾವುದು ಅಂದರೆ ಗಲ್ಫ್ ಆಫ್ ಮೆಕ್ಸಿಕೋ. ಅದೇನೆಂದರೆ ಅಮೆರಿಕಾಗೂ ಹಾಗೂ ಮೆಕ್ಸಿಕೋಗೂ ಮಧ್ಯೆ ಇರುವಂತಹ ಗಲ್ಫ್ ಆಫ್ ಮೆಕ್ಸಿಕೋ, ಅದನ್ನು ಅವರು ತೆಗೆದುಕೊಳ್ಳುತ್ತೇವೆ ಎಂಬುದಾಗಿ ಹೇಳುತ್ತಿದ್ದಾರೆ. ಆ ರೀತಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಎಂದು ಅದಕ್ಕಾಗಿರುವಂತಹ ಹೋರಾಟ ನಡೆಯುತ್ತಾ ಇದೆ. ಅದರ ಹೆಸರನ್ನು ಬದಲಾಯಿಸುತ್ತೇವೆ, ಗಲ್ಫ್ ಆಫ್ ಅಮೆರಿಕ ಎಂಬುದಾಗಿ ಮಾಡುತ್ತೇವೆ ಎಂಬುದಾಗಿ ಹೇಳುತ್ತಿದ್ದಾರೆ. ಮೂರನೆಯದಾಗಿ ಏನು ಹೇಳುತ್ತಾ ಇದ್ದಾರೆ ಅಂದರೆ, ಪನಾಮಾ ಕೆನಲ್. ಈ ಪನಾಮಾ ಕೆನಾಲ್ ಅನ್ನು ತಮ್ಮೊಂದಿಗೆ ಸೇರಿಸಿಕೊಂಡು ಅದು ಅಮೆರಿಕಾಗೆ ಸ್ವಂತ ಎಂಬುದಾಗಿ ಹೇಳುತ್ತಿದ್ದಾರೆ. ಆದರೆ ಇಂದು ಪನಾಮಾದಲ್ಲಿ ಅದು ಸಾಧ್ಯವಿಲ್ಲ. ಪನಾಮಾ ಕೆನಾಲ್ ರಿಮೈನ್ಸ್ ವಿತ್ ಪನಾಮಾ. ಪನಾಮಾ ಕೆನಾಲ್ ಪನಾಮಾದವರೊಂದಿಗೆ ಇರುತ್ತದೆ, ಕೊಡುವುದಿಲ್ಲ ಎಂಬುದಾಗಿ ಅವರು ಹೇಳುತ್ತಿದ್ದಾರೆ. ನಿಜವಾಗಿಯೂ ಪನಾಮಾ ಕೆನಾಲ್ ಹಿಂದೆ ಇರುವಂತಹ ಚರ್ಚೆ ಏನೆಂದು ನೋಡುವುದಾದರೆ, 1916ರಲ್ಲಿ ಪನಾಮಾ ಕೆನಾಲ್ ಅನ್ನು ಏರ್ಪಡಿಸಿಕೊಟ್ಟದ್ದು ಅಮೆರಿಕದವರೇ. ಆಗ ಇದ್ದಂತಹ ಕಾರ್ಟರ್ ಎನ್ನುವಂತವರು ನಾಯಕತ್ವದಲ್ಲಿ ನಡೆಯಿತು. ಆನಂತರ 1999ರಲ್ಲಿ ಈ ಕೆನಲ್ ಅನ್ನು ಪನಾಮಾ ವಶದವರಿಗೆ ಕೊಡಲಾಯಿತು. ಅದು ಅವರಿಗೆ ಸ್ವಂತವಾಗಿ ನೋಡಲಾಯಿತು. ಈಗ ನಾವು ಅದನ್ನು ಮತ್ತೆ ತೆಗೆದುಕೊಳ್ಳುತ್ತೇವೆ, ನಾವೇ ರೆಡಿ ಮಾಡಿಕೊಟ್ಟಿದೆ ಎಂದು ಹೇಳುತ್ತಿದ್ದಾರೆ. ಟ್ರಂಪ್ ಅದನ್ನು ತೆಗೆದುಕೊಳ್ಳುವುದಕ್ಕೆ ಏನ್ ರೀಸನ್ ಹೇಳುತ್ತಾ ಇದ್ದಾರೆ ಅಂದರೆ, ಅದನ್ನು ಚೀನಾ ಯೂಸ್ ಮಾಡುತ್ತಾ ಇದೆ ಎಂದು ಹೇಳುತ್ತಿದ್ದಾರೆ. ಪನಾಮಾ ಸರ್ಕಾರದವರು ಹೇಳುತ್ತಾರೆ ಚೀನಾದವರು ಯೂಸ್ ಮಾಡುತ್ತಾ ಇಲ್ಲ ಎಂಬುದಾಗಿ ಅವರು ಹೇಳುತ್ತಾ ಇದ್ದಾರೆ. ಆ ರೀತಿ ಇರುವಾಗ ಅದು ಅಮೆರಿಕದ ಸಂರಕ್ಷಣೆಗೆ ಅಡಚಣೆಯಾಗಿದೆ ಎಂಬುದಾಗಿ ಅವರು ಹೇಳುತ್ತಾ ಇದ್ದಾರೆ. ಈಗಾಗಲೇ ಕೆನಡಾ ದೇಶವನ್ನು ತಮ್ಮೊಂದಿಗೆ ಸೇರಿಸಿಕೊಳ್ಳುತ್ತೇವೆ ಎಂಬುದಾಗಿ ಅವರು ಹೇಳಿದ್ದರು, 52ನೇ ರಾಜ್ಯವಾಗಿ ಸೇರಿಸಿಕೊಳ್ಳುತ್ತೇವೆ ಎಂಬುದಾಗಿ. ಸೊ ಟ್ರಂಪಿನ ಈ ಕಾರ್ಯಗಳು ಯಾವುದರ ಅಡಿಪಾಯದಲ್ಲಿ ಇದೆ? ಮೊದಲನೇ ಬಾರಿ ಹೇಳುವಾಗ ಅವರು ಇದರ ಕುರಿತಾಗಿ ಹೇಳಲಿಲ್ಲ. ಈಗ ಅವರು ಹೇಳಿದ್ದಾರೆ ಯಾವುದರ ಅಡಿಪಾಯದಲ್ಲಿ ಅಂದರೆ, ಒಂದು ಹೋಲಿಕೆ ಇದೆ. ಕಳೆದ ಸಂಚಿಕೆಯಲ್ಲೂ ಕೂಡ ನಾವು ಹೇಳಿದ್ದೆವು. ಏನು ಎಂಬುದಾಗಿ ನೋಡುವುದಾದರೆ, ಈ ಹಿಟ್ಲರ್ಗೆ ದೇಶವನ್ನು ವಶಪಡಿಸಿಕೊಳ್ಳಬೇಕೆನ್ನುವಂತ ಆಸೆ ಇದ್ದ ಹಾಗೆ ಟ್ರಂಪ್ಗೂ ಇದೆ ಎಂಬುದಾಗಿ ಆ ರೀತಿ ಹೇಳುತ್ತಾ ಇದ್ದಾರೆ. ಈಗ ಟ್ರಂಪ್ ದೇಶವನ್ನು ವಶಪಡಿಸಿಕೊಳ್ಳುವಂತ ಆಸೆಯಿಂದ ಹೇಳುತ್ತಾ ಇದ್ದಾರಾ, ಇದರ ಹಿಂದೆ ಅಮೆರಿಕದ ಸಂರಕ್ಷಣೆಗೋಸ್ಕರವಾಗಿ ಎಂಬುದಾಗಿ ನೋಡುತ್ತೇವೆ. ಆದರೆ ಯಾವುದು ಹೇಗೆ ಇದ್ದರೂ ಇದು ಟ್ರಂಪ್ಗೆ ವಿರುದ್ಧವಾಗಿ ಒಂದು ತೀರ್ಮಾನವಾಗಿರುತ್ತದೆ ಎಂಬುದಾಗಿ ಎಲ್ಲರೂ ಕೂಡ ಹೇಳುತ್ತಿದ್ದಾರೆ. ಆನಂತರ ಟ್ರಂಪ್ ಏನ್ ಮಾಡಿದ್ದಾರೆ? ಬಹಳ ಮುಖ್ಯವಾಗಿ ಟ್ರಂಪ್ ಮಾಡಿರುವಂತಹ ವಿಷಯ ಏನೆಂದರೆ, ವಿಶ್ವ ಆರೋಗ್ಯ ಸಂಸ್ಥೆ WHO ಇಂದ ಹೊರಗೆ ಬಂದಿದ್ದಾರೆ. ಅಂದರೆ ಸಹಿಯನ್ನು ಹಾಕಿದ್ದಾರೆ, ನಾವು ಇನ್ನು ಮುಂದೆ ಅದರಲ್ಲಿ ಇರುವುದಿಲ್ಲ ಎಂಬುದಾಗಿ. ದೊಡ್ಡ ಆಶ್ಚರ್ಯ. ಯಾಕೆ ಹೀಗೆ ಮಾಡಿದ್ದಾರೆ ಅಂದರೆ, ಅವರಿಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಗೆ ಬರುವುದಕ್ಕೆ ಒಂದು ಕಾರಣ ಹೇಳಿದ್ದಾರೆ. ಏನು ಕಾರಣ ಅಂದರೆ, ಈ ಕೋವಿಡ್ ಕಾಲದಲ್ಲಿ ಆ ಔಷಧಿಗಳಲ್ಲಿ ಅವರಿಗೆ ಒಡಂಬಾಡಿಲ್ಲ. ಅಷ್ಟು ಮಾತ್ರವಲ್ಲದೆ ಅನೇಕ ವಿಷಯಗಳು ಅದರ ಹಿಂದೆ ಇದೆ. ಸರಿ, ಇದರಿಂದ ಯಾವ ಪರಿಣಾಮಗಳು ಉಂಟಾಗುತ್ತದೆ ಅಂದರೆ,
ಒಂದೊಂದು ದೇಶದಲ್ಲೂ ಕೂಡ ಒಂದು ಆರೋಗ್ಯ ಸಂಸ್ಥೆ ಎಂಬುದಾಗಿ ಇರುತ್ತದೆ. ಅಮೆರಿಕದವರು FDA ಎಂದು ಹೇಳುತ್ತಾರೆ, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಎಂದು ಹೇಳುತ್ತಾರೆ. ಅಂದರೆ ಆ ದೇಶದಲ್ಲಿರುವಂತಹ ಔಷಧಿ ಹಾಗೂ ಆಹಾರದ ಸಂಸ್ಥೆ ಅವರೇ ಅದನ್ನು ಡಿಸೈಡ್ ಮಾಡುತ್ತಾರೆ. UKಯಲ್ಲೂ ಕೂಡ ಆ ರೀತಿಯಾಗಿದ್ದಾರೆ. ಈಗ ಇವರೆಲ್ಲರೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ WHO ತೆಗೆದುಕೊಳ್ಳುವಂತಹ ಆ ತೀರ್ಮಾನಕ್ಕೆ ಒಳಗಾಗುತ್ತಾರೆ ಅಥವಾ ಎದುರಿಸುವಂತಹ ಸ್ಥಿತಿ ಕೂಡ ಬರುತ್ತದೆ. ಆದರೆ ಲೋಕಾದ್ಯಂತ ಎಲ್ಲಾ ದೇಶದವರು ವಿಶ್ವ ಆರೋಗ್ಯ ಸಂಸ್ಥೆಗೆ ಒಳಗಾಗಿರುತ್ತಾರೆ. ಯಾವುದೇ ಒಂದು ಔಷಧಿ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಮೂಲಕವಾಗಿ ಬರುತ್ತದೆ. ಆದರೆ ಕೋವಿಡ್ ಸಂದರ್ಭದಲ್ಲಿ ಈ ವಿಷಯ ಸ್ವಲ್ಪ ಬದಲಾಗಿತ್ತು. ಅದರಿಂದ ಏನಾಯಿತು ಅಂದರೆ, ಈ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಜನರನ್ನು ಹಾಗೂ ದೇಶವನ್ನು ನಿಯಂತ್ರಿಸುತ್ತಾ ಇದ್ದಾರೋ ಅಂತಹ ಒಂದು ಸಂದೇಹ ಎಲ್ಲರಿಗೂ ಬರುತ್ತದೆ. ಸೊ ಈ ಔಷಧಿಗಳು, ಯಾಕಂದ್ರೆ ಕೋವಿಡ್ ಬಂದಾಗ ಬಹಳವಾಗಿ 1.5 ವರ್ಷಷ್ಟರಲ್ಲಿ ಈ ವ್ಯಾಕ್ಸಿನ್ ಅನ್ನು ಕಂಡು ಹಿಡಿದರು. ಸಾಮಾನ್ಯವಾಗಿ ಆಗ ಏನ್ ಹೇಳಿದ್ರು ಅಂದ್ರೆ, ಈ ರೀತಿಯಾದ ವ್ಯಾಕ್ಸಿನ್ ಎಫೆಕ್ಟ್ 2-3 ವರ್ಷಗಳಾದ ನಂತರವಾಗಿ ಗೊತ್ತಾಗುತ್ತದೆ, ಕೂಡಲೇ ಗೊತ್ತಾಗುವುದಿಲ್ಲ ಅಂತ ಹೇಳಿದ್ರು. ಫೈಸರ್ ಈ ರೀತಿಯಾಗಿ ಅನೇಕ ವಿಷಯಗಳಿತ್ತು. ಇದಕ್ಕೆ WHO ಅಪ್ರೂವಲ್ ಕೊಟ್ಟಿತ್ತು. ಈ ಅಪ್ರೂವಲ್ ಕೊಟ್ಟಿದ್ದರಿಂದ ಅನೇಕ ದೇಶಗಳವರಿಗೆ ಒಡಂಬಾಡಿಲ್ಲ. ಆಗಲೇ ಇದರ ಕುರಿತಾಗಿ ಅನೇಕ ಮಾತುಗಳನ್ನಾಡಿದರು. ನಂತರ ದಿನಗಳಲ್ಲಿ ವ್ಯಾಕ್ಸಿನ್ ಮೂಲಕ ಬರುವ ಸೈಡ್ ಎಫೆಕ್ಟ್ಸ್ ಅದನ್ನು ನೋಡುವುದಕ್ಕೆ ಆರಂಭಿಸಿದರು. ಸೊ ಈಗ WHO ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಇದನ್ನು ಇಟ್ಟುಕೊಂಡು ಜನರನ್ನು ದೇಶವನ್ನು ನಿಯಂತ್ರಿಸುತ್ತಾರೆ ಎನ್ನುವಂತ ಭಾವನೆ ಇರುವುದರಿಂದ ಟ್ರಂಪ್ ಆಶ್ಚರ್ಯಕರ ರೀತಿಯಲ್ಲಿ ಇದರಿಂದ ಹೊರಗೆ ಬಂದರು. ಸೊ ಇದು ಟ್ರಂಪ್ ಮಾಡಿರುವಂತ ಇನ್ನೊಂದು ಬಹಳ ಮುಖ್ಯವಾದ ವಿಷಯ. ಅದರಲ್ಲಿ ಅವರು ಇನ್ನೊಂದು ಕಾರ್ಯವನ್ನು ಮಾಡುತ್ತಾರೆ. ಏನೆಂದರೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಎಂಬುದಾಗಿ ಹೇಳುತ್ತಾರೆ. ಅಂದರೆ 2015ಕ್ಕೂ ಮುಂಚಿತವಾಗಿ ಒಂದು ಅಗ್ರಿಮೆಂಟ್ ಅನ್ನು ಪ್ಯಾರಿಸ್ ಅಲ್ಲಿ ಮಾಡಿದ್ರು. ಏನೆಂಬುದಾಗಿ ಕೇಳಿದರೆ, ಋತುಮಾನ ಬದಲಾವಣೆ ಬಗ್ಗೆ. ಅಂದರೆ ನಮ್ಮ ಭೂಮಿಯಲ್ಲಿ ಉಷ್ಣ ಜಾಸ್ತಿ ಆಗುತ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್, ಇದರ ಕುರಿತಾಗಿ ಅನೇಕ ಹೇಳಿದ್ದೇವೆ. ಲೋಕದ ಉಷ್ಣತೆಯನ್ನು 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟರಲ್ಲೇ ಇನ್ಕ್ರೀಸ್ ಆಗುವಷ್ಟರಲ್ಲೇ ನಿಲ್ಲಿಸಬೇಕು, ಅದನ್ನು ದಾಟಿ ಹೋಗಬಾರದೆಂಬುದಾಗಿ ಎಲ್ಲರ ಅಭಿಪ್ರಾಯವಾಗಿ ಇತ್ತು. ಸೊ ಇಂಡಿಯಾದಂತಹ ದೇಶಗಳಿಗೆ ಅದು ಬಹಳವಾಗಿ ಕಠಿಣ. ಹೇಗಂದ್ರೆ ನಾವು ಯಾವುದೇ ವಸ್ತುಗಳನ್ನು ತಯಾರಿಸುವುದಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಹೋಯ್ತು. ನಮ್ಮ ಭಾರತದಂತಹ ದೇಶಗಳೇ ಅದಕ್ಕೆ ಕಾರಣ ಎನ್ನುವಷ್ಟರ ಮಟ್ಟಿಗೆ ಅಕ್ಯೂಸ್ ಮಾಡಿದ್ರು. ಆನಂತರವಾಗಿ ಅಗ್ರಿಮೆಂಟ್ ಅಲ್ಲಿ ಪೋಪ್ ಒಳಗೊಂಡು ಎಲ್ಲರೂ ಕೂಡ ಒಮ್ಮತವನ್ನು ವ್ಯಕ್ತಪಡಿಸಿ ಅಗ್ರಿಮೆಂಟ್ ಮಾಡಲಾಯಿತು. ಆದರೆ ಈ ಅಗ್ರಿಮೆಂಟ್ ಫೇಲ್ಯೂರ್ ಆಯಿತು. ಸಮೀಪದಲ್ಲಿ 2022-23ರಲ್ಲಿ ಈ 1.5 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಸೊ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 2 ಒಳಗೆ ನಿಲ್ಲಿಸಬೇಕೆಂದು ಹೇಳುತ್ತಿದ್ದಾರೆ. ಈಗಾಗಲೇ WHO ರಿಪೋರ್ಟ್ ಏನಂದ್ರೆ 3.5 ತಲುಪಿತು ಅಂದ್ರೆ ಭೂಮಿ ಉರಿಯುವುದಕ್ಕೆ ಆರಂಭವಾಗುತ್ತದೆ, ಭೂಮಿಯ ಉಷ್ಣತೆಯು ಉಚ್ಚಘಟ್ಟಕ್ಕೆ ತಲುಪುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಈಗ ಟ್ರಂಪ್ ಏನ್ ಮಾಡುತ್ತಾ ಇದ್ದಾರೆ, 1.5 ಇಂದ ಹೊರಗೆ ಬರುತ್ತಿದ್ದಾರೆ. ಅಂದರೆ ಆ ಪ್ಯಾರಿಸ್ ಅಗ್ರಿಮೆಂಟ್ ಇಂದ ಹೊರಗೆ ಬರುತ್ತಾರೆ. ಇವರು ಯಾಕೆ ಹೊರಗೆ ಬರುತ್ತಾ ಇದ್ದಾರೆ ಎಂಬುದಾಗಿ ನೀವು ಆಲೋಚಿಸಿ ನೋಡುವುದಾದರೆ, ಮುಂದೆ ಬಹಳ ಮುಖ್ಯವಾಗಿ ಇವರು ನ್ಯೂಕ್ಲಿಯರ್ ಯೂಸ್ ಮಾಡುತ್ತಾರೆ ಎಂಬುದಾಗಿ ಅರ್ಥ. ಯಾಕಂದ್ರೆ ನ್ಯೂಕ್ಲಿಯರ್ ಯೂಸ್ ಮಾಡುವಾಗ ಉಷ್ಣತೆ ಜಾಸ್ತಿ ಆಗುತ್ತದೆ, ಯುರೇನಿಯಂ ಜಾಸ್ತಿ ಆಗುವಾಗ. ಸೊ ಅಷ್ಟು ಮಾತ್ರವಲ್ಲ, ಅಧಿಕವಾಗಿ ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲವೂ ಕೂಡ ಹೆಚ್ಚಾಗುವಾಗ ಅದು 1.5 ದಾಟಿ 2 ತಲುಪುತ್ತದೆ. ಒಂದು ವೇಳೆ ಯುದ್ಧವಾಗುವುದಾದ್ರೆ ಈ 2 ಎಲ್ಲ ದಾಟಿ 3.5 ತಲುಪುತ್ತದೆ. ಅದನ್ನೇ ನಾವು ಹೇಳುತ್ತಾ ಇದ್ದೇವೆ, ಈ ರೀತಿಯಾಗಿ ಮುಂದುವರಿಯುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದೇವೆ. ಸೊ ಈ ಪ್ಯಾರಿಸ್ ಅಗ್ರಿಮೆಂಟ್ ಇಂದ ಅವರು ಆಚೆ ಬರುವಾಗ ಇನ್ನು ಮುಂದೆ ಯಾವುದನ್ನೇ ಆಗಲಿ ಅವರ ದೇಶದಲ್ಲಿ ನಿಯಂತ್ರಣ ಇಲ್ಲದೆ ಯೂಸ್ ಮಾಡಬಹುದು. ಅಂದರೆ ಯುರೇನಿಯಂ ಆಗಿರಲಿ, ನ್ಯೂಕ್ಲಿಯರ್ ವೆಪನ್ಸ್ ಆಗಿರಲಿ, ಕಾರ್ಬನ್ ಡೈಆಕ್ಸೈಡ್ ಆಗಿರಲಿ, ಯಾವುದೇ ಆಗಿದ್ದರೂ ಆ ಗ್ರೀನ್ ಹೌಸ್ ಎಂದು ಹೇಳುತ್ತಾರೆ. ಆಕಾಶದಲ್ಲಿರುವಂತದ್ದು, ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತದ್ದು, ಅದು ಬಾಧಿಸಲ್ಪಡಬಾರದೆಂಬುದಕ್ಕಾಗಿ ಅದೆಲ್ಲವನ್ನು ಮಾಡಿದ್ರು. ಸೊ ಇವರು ಅದರಿಂದ ಆಚೆ ಬಂದಿದ್ದಾರೆ. ಇದು ದೊಡ್ಡ ಬದಲಾವಣೆಯನ್ನು ತರುವಂತದ್ದಾಗಿದೆ. ಇದು ಟ್ರಂಪ್ ಮಾಡಿರುವಂತಹ ಬಹಳ ಆಶ್ಚರ್ಯಕರವಾದ ತೀರ್ಮಾನ. ಇದರೊಂದಿಗೆ ಅವರು ICC ಎಂಬುದಾಗಿ ಹೇಳುತ್ತಾರೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಸೊ ಅದರಿಂದಲೂ ಕೂಡ ಅವರು ಆಚೆ ಬರಬೇಕೆಂಬುದಾಗಿ ತೀರ್ಮಾನಿಸಿದ್ದಾರೆ. ಕೆಲವು ಕಾರ್ಯಗಳನ್ನು ರೆಕಗ್ನೈಸ್ ಮಾಡಿದ್ದಾರೆ. ಟ್ರಂಪ್ ಬಹಳ ಆಶ್ಚರ್ಯಕರವಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಟ್ರಂಪ್ ತೆಗೆದುಕೊಂಡಿರುವಂತಹ ಮುಂದಿನ ತೀರ್ಮಾನ ಯಾವುದು? ಇದು ಹೆಚ್ಚು ಕಮ್ಮಿ ಇಸ್ರಾಯೇಲ್ ದೇಶದವರಿಗೆ 2,000 ಪೌಂಡ್ ಬಾಂಬ್ ಅನ್ನು ಸಪ್ಲೈ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟವಾಗಿ ಅವರು ಮಾತನಾಡಿದ್ದಾರೆ. ಅದಕ್ಕೆ ಅರ್ಥ ಏನೆಂದರೆ, ನಾವು ಸ್ಟಿಲ್ ಸ್ಟ್ಯಾಂಡ್ ವಿತ್ ಇಸ್ರಾಯೇಲ್ ಎಂಬುದಾಗಿ ಅವರು ತಿಳಿಸಿದ್ದಾರೆ. ಉಳಿದ ಕಾರ್ಯಗಳಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ವಾಸ ಮಾಡಿರುವಂತವರಿಗೆ ಕೆಲವು ಕಾರ್ಯಗಳನ್ನು ತಡೆ ಮಾಡಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಆಯುಧ ಸಪ್ಲೈ ಅಂದ್ರೆ ವೆಪನ್ಸ್ ಅನ್ನು ಕೊಡುವಂತದೆನ್ನುವುದು ಒಂದು ಬಹಳ ದೊಡ್ಡ ಮಟ್ಟಿಗೆ ಲೋಕಾದ್ಯಂತ ಬಹಿರಂಗವಾಗಿ ಅವರು ಇಸ್ರೇಲ್ಗೆ ಬೆಂಬಲ ನೀಡುತ್ತಾ ಇದ್ದಾರೆ ಎನ್ನುವಂಥದ್ದು ತಿಳಿಸುತ್ತಾ ಇದೆ. ಜೋ ಬಿಡನ್ ಗವರ್ನಮೆಂಟ್ ಅವರು ಇದಕ್ಕೆಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿದ್ದರು, ಈ ರೀತಿ ಆಯುಧ ಕೊಡುವಂತದ್ದನ್ನು ತಡೆದಿದ್ದರು. ಬಂದಂತಹ ಮೊದಲನೆಯ ದಿನದಲ್ಲೇ ಈ ಒಂದು ಕಾರ್ಯವನ್ನು ಅನೌನ್ಸ್ ಮಾಡಿದ್ದಾರೆ. ಜೋ ಬಿಡನ್ ಅವರು ಇದ್ದಂತಹ ಕಾಲದಲ್ಲಿ ಇರಾನಿನ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನು ತಾಕುವುದಕ್ಕೆ ಜೋ ಬಿಡನ್ ಗವರ್ನಮೆಂಟ್ ಅವರು ತಡೆದು ನಿಲ್ಲಿಸಿದ್ದರು. ಬೆಂಜಮಿನ್ ನೆತನ್ಯಾಹು ಅದನ್ನು ಯೂಸ್ ಮಾಡಬಾರದೆಂಬುದಾಗಿ ಹೇಳಿದ್ದರು. ಆಗ ಟ್ರಂಪ್ನವರು ಕೂಡ ಹೇಳಿದ್ದರು, ನೀವು ತಾಕಿರಿ, ಆಗಲೇ ಇರಾನ್ ಅವರು ಕೇಳುತ್ತಾರೆ ಎಂಬುದಾಗಿ ಅವರು ಹೇಳಿದ್ದರು. ಈಗ ಇವರು ಬಂದಿದ್ದಾರೆ, ಇದು ಎಲ್ಲಿ ಹೋಗಿ ಮುಗಿಯುತ್ತದೆ ಎಂಬುದಾಗಿ ಗೊತ್ತಿಲ್ಲ. ಒಂದು ಕಡೆ ಪ್ಯಾರಿಸ್ ಅಗ್ರಿಮೆಂಟ್ ಇಂದ ಆಚೆ ಬರುತ್ತಾರೆ, ಇನ್ನೊಂದು ಕಡೆ ಆಯುಧ ಸಪ್ಲೈಯನ್ನು ಮಾಡುತ್ತಾರೆ. ಸೊ ಇದು ಬಹಳ ಆಶ್ಚರ್ಯಕರವಾದ ತೀರ್ಮಾನವಾಗಿ ನೋಡಲಾಗುತ್ತಿದೆ. ಸೊ ಕಡೆಯದಾಗಿ ಟ್ರಂಪ್ನವರು ಬಂದ ನಂತರವಾಗಿ ಏನು ನಡೆಯುವುದಕ್ಕೆ ಅವಕಾಶವಿದೆ, ನಾವು ಹೇಗೆ ನೋಡಬೇಕು ಎನ್ನುವಂಥದ್ದನ್ನು ನೋಡಿ ಸಂಚಿಕೆಯನ್ನು ಮುಗಿಸೋಣ. ಟ್ರಂಪಿನ ಬರುವಿಕೆ ಏನಾಗಿ ಇರುತ್ತದೆ, ಇದು ನಮ್ಮ
ನಾವು ಇದನ್ನು ಆಲೋಚಿಸುವಾಗ ನಾವು ಇದನ್ನು ನೆನೆಸುತ್ತಿರುವಂಥದ್ದು. ಟ್ರಂಪ್ ಮೊದಲನೆಯದಾಗಿ ಬಂದಾಗ ಮೊದಲ 4 ವರ್ಷದಲ್ಲಿ ಅವರು ಮಾಡಿದ ಬಹಳ ಮುಖ್ಯವಾದ ಕಾರ್ಯ, ಇಸ್ರಾಯೇಲ್ಗೆ ರಾಜಧಾನಿಯಾಗಿ ಯೆರೂಸಲೇಮನ್ನು ಅವರು ಅಂಗೀಕರಿಸಿದರು, ಅವರು ಅನೌನ್ಸ್ ಮಾಡಿದರು. ಸಾಮಾನ್ಯವಾಗಿ ಲೌಕಿಕವಾದ ಕಾರಣಗಳನ್ನೇ ನಾವು ಇಲ್ಲಿಯ ತನಕ ನೋಡಿದ್ವಿ ಅಲ್ವಾ. ಯಾವಾಗಲೂ ಇದರ ಹಿಂದೆ ಇರುವಂತಹ ಸ್ಪಿರಿಚುವಲ್ ಕಾರಣವನ್ನು ನೋಡಬೇಕೆನ್ನುವುದು ನಾವು ಯಾವಾಗಲೂ ಹೇಳುತ್ತೇವೆ. ಉದಾಹರಣೆಗೆ ಮೊದಲನೇ ಮಹಾಯುದ್ಧ, ಲೌಕಿಕವಾಗಿ ಏನು ಕಾರಣ? ಆಸ್ಟ್ರಿಯಾ ಜರ್ಮನಿಯವರಿಗೆ ಇದ್ದಂತಹ ಸಮಸ್ಯೆ, ಅದರಲ್ಲೇ ಬಾಲ್ಫೋರ್ ಡಿಕ್ಲರೇಷನ್ ಬಂತು. ಎರಡನೆಯ ಮಹಾಯುದ್ಧ, ಜರ್ಮನಿಗೆ ದೇಶ ವಶಪಡಿಸಿಕೊಳ್ಳುವಂತ ಆಸೆಯಿಂದ ರೊಮೇನಿಯಾದಿಂದ ಆರಂಭವಾಗಿ ವರ್ಲ್ಡ್ ವಾರ್ ಆಯಿತು, ಅದರಲ್ಲೇ ಇಸ್ರಾಯೇಲ್ ಎನ್ನುವಂತಹ ದೇಶ ರೂಪುಗೊಂಡಿತು. ಈಗ ಟ್ರಂಪ್ ಮೊದಲನೆಯ ಬಾರಿಗೆ ಬಂದದ್ದರ ಉದ್ದೇಶ, ಯಾರ್ಯಾರೋ ಏನೇನೋ ಹೇಳಿದ್ರು, ಆದರೆ ಅದರಲ್ಲೇ ಯೆರೂಸಲೇಮು ರಾಜಧಾನಿಯಾಗಿ ಮಾರ್ಪಟ್ಟಿತು. ಈಗ ನಾವು ಎದುರು ನೋಡುತ್ತಾ ಇರುವಂತದ್ದು ಏನೆಂದರೆ, ಟ್ರಂಪ್ ಎರಡನೇ ಬಾರಿಗೆ ಬಂದಿದ್ದಾರೆ, ನಡುವೆ 4 ವರ್ಷ ಗ್ಯಾಪ್ ಬಿಟ್ಟು ಮತ್ತೆ ಬಂದಿದ್ದಾರೆ. ಯಾಕೆ ಬ್ರೇಕ್ ಆದ ನಂತರವಾಗಿ ಮತ್ತೆ ಬಂದಿದ್ದಾರೆ ಅಂದರೆ, ಆ ದೇವಾಲಯದ ಸ್ಥಳವನ್ನು ಟ್ರಂಪ್ ಕೊಡಿಸುತ್ತಾರೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಈಗಾಗಲೇ ಹೇಳುತ್ತಾ ಇದ್ದೇವೆ, 3ನೆಯ ದೇವಾಲಯ ಬರುತ್ತದೆ ಎಂಬುದಾಗಿ. ಆಲಯ ಕಟ್ಟುವುದಕ್ಕೆ ಎಲ್ಲವೂ ಕೂಡ ಇಸ್ರಾಯೇಲ್ ಅವರ ಹತ್ರ ರೆಡಿಯಾಗಿ ಇದೆ, ಆದರೆ ಆಲಯ ಕಟ್ಟುವುದಕ್ಕೆ ಸ್ಥಳ ಅವರ ಹತ್ರ ಇಲ್ಲ. ಆ ಸ್ಥಳವನ್ನು ಒಂದು ವೇಳೆ ಈ 4 ವರ್ಷದಲ್ಲಿ, ನಾನು ಪ್ರವಾದನೆ ಹೇಳುತ್ತಿಲ್ಲ, ನಾನು ಪ್ರವಾದಿಯೂ ಅಲ್ಲ, ಒಂದು ಲೆಕ್ಕಾಚಾರ, ಒಂದು ಎದುರು ನೋಡುವಿಕೆ ಈ ರೀತಿಯಾಗಿರುವುದಕ್ಕೆ ಅವಕಾಶ ಇದೆ ಎಂಬುದಾಗಿ, ಅದರಲ್ಲಿ ನಿರ್ದಿಷ್ಟವಾಗಿ ಆ ದೇವಾಲಯಕ್ಕೆ ಬೇಕಾದ ಸ್ಥಳವನ್ನು ಅವರು ತೆಗೆದುಕೊಂಡು ಅವರಿಗೆ ಕೊಡಿಸಿ ಅಥವಾ ಅವರು ಸಿದ್ಧತೆಯನ್ನು ಮಾಡಿಕೊಡುತ್ತಾರೆ ಎಂಬುದಾಗಿ ಎದುರು ನೋಡಲಾಗುತ್ತಿದೆ. ಆನಂತರವಾಗಿ ಭೂಮಿಯು ಯಾವಾಗ ಆ ದೇವಾಲಯವು ಇಸ್ರಾಯೇಲರ ಕೈಯಲ್ಲಿ, ಆ ದೇವಾಲಯ ಕಟ್ಟುವುದಕ್ಕೆ ಸ್ಥಳ ವೆಕೇಟ್ ಆಗುತ್ತದೋ, ಆನಂತರ ಭೂಮಿಯಲ್ಲಿ ಸಮಾಧಾನ ಇರುವುದಿಲ್ಲ ಎನ್ನುವಂಥದ್ದೇ ಬಹಳ ಮುಖ್ಯವಾದ ವಿಷಯ. ಸರಿ, ನಾವು ಈ ಸಂಚಿಕೆಯನ್ನು ಮುಗಿಸಲಿದ್ದೇವೆ. ದೇವರು ಏನು ಹೇಳಿದ್ದಾರೆ ಎಂಬುದಾಗಿ ಟ್ರಂಪ್ ಹೇಳಿದ್ದಾರೆ. ಗಮನಿಸಿರಿ, ಇದೇ ಟ್ರಂಪ್ ದೇವರು ಹೇಳಿದ್ದು ಎಂಬುದಾಗಿ ಹೇಳಿದ್ದು. I was saved by God to make America great again. ನನ್ನನ್ನು ಯಾಕೆ ದೇವರು ಸಂರಕ್ಷಿಸಿದ್ದಾರೆ ಗೊತ್ತಾ? 2 ಬಾರಿ ಟ್ರಂಪ್ ಅನ್ನು ಕೊಲೆ ಮಾಡುವುದಕ್ಕೆ ನೋಡಿದ್ರು ಈ ರೀತಿ ಅನೇಕ ಕಾರ್ಯ ಆಯಿತು. ಅದನ್ನು ದಾಟಿ ಟ್ರಂಪ್ ಬಂದಿದ್ದಾರೆ. ಅವರು ಹೇಳುತ್ತಾರೆ, ದೇವರು ಯಾಕೆ ನನ್ನನ್ನು ಕಾಪಾಡಿದ್ದಾರೆ ಗೊತ್ತಾ? ಮತ್ತೆ ಅಮೆರಿಕವನ್ನು ಬಲಶಾಲಿ ರಾಷ್ಟ್ರವನ್ನಾಗಿ ಮಾರ್ಪಡಿಸುವುದಕ್ಕಾಗಿ ನನ್ನನ್ನು ನಿಲ್ಲಿಸಿದ್ದಾರೆ. ಇದರಲ್ಲಿ ನನಗೆ ಒಮ್ಮತ ಸ್ವಲ್ಪವೂ ಇಲ್ಲ. ಯಾಕಂದ್ರೆ ಅಮೆರಿಕ ಅಲ್ಲ, ಮುಂದೆ ಒಬ್ಬ ಶಕ್ತಿಶಾಲಿ ಎದ್ದೇಳಬೇಕು, ಅದಕ್ಕೆ ಸಿದ್ಧತೆಯನ್ನೇ ಅವರು ಮಾಡುತ್ತಾರೆ. ಅಮೆರಿಕ ಶಕ್ತಿಶಾಲಿ ರಾಷ್ಟ್ರವಾಗಿರುವುದಿಲ್ಲ, ಮೈಟಿ ಆಗಿರಬಹುದು, ಬಟ್ ಶಕ್ತಿಶಾಲಿ ರಾಷ್ಟ್ರವಾಗಿರುವುದಕ್ಕೆ ಅವಕಾಶ ಇಲ್ಲ. ಕರ್ತನ ಚಿತ್ತವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.